ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ತಮಿಳುನಾಡಿನ ರಾಜಕೀಯದ ಗದ್ದುಗೆಯನ್ನ ಟಿವಿಕೆ ಪಕ್ಷದ ಮುಖ್ಯಸ್ಥರಾದಂತಹ ನಟ ತಳಪತಿ ವಿಜಯ್ ಅವರು ಒಂದು ರೀತಿಯಲ್ಲಿ ಅಭೂತಪೂರ್ವವಾಗಿ ರಾಜನ ರೀತಿಯಲ್ಲಿ ಬಂದು ಅಲಂಕೃತಗೊಂಡಿರುವಂಥದ್ದು. ಅಂದರೆ ಎಲ್ಲರೂ ಬಹಳ ಸುಲಭವಾದಂಥ ಹಾದಿ ಇತ್ತು. ತಮಿಳುನಾಡಲ್ಲಿ ಈ ಸಿನಿಮಾ ನಟರಿಗೆ ಮಣೆ ಹಾಕ್ತಾರೆ, ಏನಾದರೂ ಆ ಜನಪ್ರಿಯತೆ ಇರುತ್ತೆ, ಅವ್ರನ್ನ ಈಸಿಯಾಗಿ ರಾಜಕೀಯಕ್ಕೆ ತಂದು ಬಿಡಬಹುದು. ಈ ಥರದನ್ನ ಹೊರಗಡೆ ಕೂತ್ಕೊಂಡು ನೋಡುವಂಥವರು ಇದೇ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ಆದರೆ ಅಷ್ಟು ಸುಲಭದ ಹಾದಿ ನಟ ವಿಜಯ್ ಅವರಿಗೆ ಇರಲಿಲ್ಲ. ಸೇಮ್ ಜಯಲಲಿತಾ ಅವರು ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಅನುಭವಿಸಿದ್ದರೋ ಅದೇ ರೀತಿಯಲ್ಲಿ ನಟ ವಿಜಯ್ ಅವರು ಕೂಡ ಅಷ್ಟೇ ಒಂದರ್ಥದ ಮಾನಸಿಕ ಹಿಂಸೆಯನ್ನು, ಒಂದು ರೀತಿಯಲ್ಲಿ ವೈಯಕ್ತಿಕ ಜೀವನದ ಮೇಲೆ ದಾಳಿಗಳು, ತೇಜೋವಧೆಗಳು ಎಲ್ಲವನ್ನು ಕೂಡ ಸೈಲೆಂಟಾಗಿ ಸಹಿಸಿಕೊಂಡು ಎಲ್ಲವನ್ನ ನುಂಗಿಕೊಂಡು ಅವರು ಒಂದು ಮಾತನ್ನು ತಮ್ಮ ಭಾಷಣಗಳಲ್ಲಿ ಹೇಳಿದರು. ನಾನು ಗುರಿ ಇಡಲ್ಲ, ಇಟ್ಟರೆ ಆ ಗುರಿಯನ್ನು ಮುಟ್ಟದೇ ಇರಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಮತ್ತು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಿಗಿಂತ ಕಿಂಗ್ ಯಾರು ಅಂತ ಹೇಳಿದ್ರೆ ಸಿಂಹ, ಅದು ಒಂದೇ ಇದ್ರೂ ಕೂಡ ಅದು ಯಾವತ್ತಿದ್ದು ರಾಜಾನೇ. ಈ ಥರದ ಮಾತುಗಳೇನಿತ್ತಲ್ಲ, ಅವರ ಕಾನ್ಫಿಡೆನ್ಸನ್ನು ಅದಿನ್ನೂ ಹೆಚ್ಚು ಮಾಡ್ತಾ ಹೋಗ್ತಾ ಇತ್ತು. ನಟ ವಿಜಯ್ ಅವರಿಗೆ ಏನು ಪ್ರತಿಪಕ್ಷಗಳು ಅಂದರೆ ಅವರ ವಿರೋಧ ಪಕ್ಷಗಳು ಅಂತ ಏನಿದ್ದಾವೆ, ಆಡಳಿತಾರೂಢವಾದಂಥ DMK, ಒಂದು ಕಡೆ AIADMK, ಯಾಕಂದರೆ ಸೈದ್ಧಾಂತಿಕ ವಿರೋಧ ಇರುವಂತಹ ನಿಲುವುಗಳಿರುವಂತಹ ಪಕ್ಷಗಳು. ಇಲ್ಲಿ ಪ್ರಾದೇಶಿಕ ಪಕ್ಷಗಳದೇ ಪ್ರಾಬಲ್ಯ ತಮಿಳುನಾಡಿನಲ್ಲಿ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ರಾಷ್ಟ್ರೀಯ ಪಕ್ಷಗಳಾದಂಥ BJP, ಕಾಂಗ್ರೆಸ್ಗಂತೂ ಮನ್ನಣೆ ಇಲ್ಲವೇ ಇಲ್ಲ. DMK ಜೊತೆ ಅಲಯನ್ಸ್ನಲ್ಲಿ ಕಾಂಗ್ರೆಸ್ ಇದೆ, AIADMK ಅಲಯನ್ಸ್ ಜೊತೆಗೆ BJP ಇದೆ. ಈ ಮಧ್ಯೆ ನಟ ವಿಜಯ್ ಅವರು ಒಂದು ಕಾಲ್ ತುಳಿತ ಏನಾಗುತ್ತೆ ಅವರ ಸಮಾವೇಶದಲ್ಲಿ, ಅದನ್ನು ಇಟ್ಕೊಂಡು ದಾಳಿ ನಡೆಸುವಂಥ ಕೆಲಸವನ್ನು DMK ಮಾಡುತ್ತೆ. ಅದರ ಜೊತೆಗೆ ಅವರ ವೈಯಕ್ತಿಕ ಜೀವನವನ್ನು ತರ್ತಾರೆ. ಅವರ ಪತ್ನಿ ಜೊತೆಗೆ ವಿಚ್ಛೇದನ, ಡಿವೋರ್ಸ್ ಆಗುತ್ತೆ. ಇದರ ಮಧ್ಯೆ ಕೇಳಿಬಂದಂಥ ಒಂದು ಹೆಸರು ಅಂತ ಹೇಳಿದ್ರೆ ಅದು ನಟಿ ತ್ರಿಷಾ ಕೃಷ್ಣನ್ ಅವರ ಹೆಸರು. ತ್ರಿಷಾ ಕೃಷ್ಣನ್ ಅವರ ಹೆಸರನ್ನ, ಅಂದರೆ ಏನು ನಟ ವಿಜಯ್ ಅವರಿಂದ ವಿಚ್ಛೇದನವನ್ನು ಪಡೆದಂಥ ಅವರ ಮಾಜಿ ಪತ್ನಿ ಇದ್ರು, ಅವರು ಆ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು, ವಿಜಯ್ ಹ್ಯಾಸ್ ಅನ್ ಅಫೇರ್ ವಿತ್ ಎ ಹೀರೋಯಿನ್. ಅಂದರೆ ತ್ರಿಷಾ ಕೃಷ್ಣನ್ ಅವರ ಜೊತೆಗೆ ವಿಜಯ್ ಅವರಿಗೆ ಅಫೇರ್ ಇದೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ರು ಅನ್ನುವಂಥದ್ದು ಅದು ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಹೀಗಾಗಿ ಅದನ್ನು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ತೇಜೋವಧೆ ಮಾಡುವಂತಹ ಕೆಲಸವನ್ನು, ಒಂದು ರೀತಿಯಾದಂಥ ವೈಯಕ್ತಿಕ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಬಟ್ ಈ ಮಧ್ಯೆ ಅವರ ಸ್ನೇಹ ಬಹಳ ಚೆನ್ನಾಗಿದೆ. ಈ ಹಿಂದೆ ಜಯಲಲಿತಾ ಅವರ ವಿಚಾರದಲ್ಲೂ ಕೂಡ ಯಾರ ಹೆಸರು ಕೇಳಿ ಬಂದಿತ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ನಿನ್ನೆ ಹುಟ್ಟುಹಬ್ಬ ಬೇರೆ ಇತ್ತು ತ್ರಿಷಾ ಕೃಷ್ಣನ್ ಅವ್ರದ್ದು. ಅವರ ವಿಡಿಯೋಗಳು ಎಲ್ಲ ಕಡೆಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮೊದಲು ವೋಟ್ ಹಾಕಿದ್ದು ತ್ರಿಷಾ ಕೃಷ್ಣನ್ ಅವರ ವಿಡಿಯೋ ವೈರಲ್ ಆಯಿತು. ಅದಾದ ಮೇಲೆ ತಿರುಪತಿಗೆ ಹೋಗಿರ್ತಾರೆ ತ್ರಿಷಾ ಕೃಷ್ಣನ್ ಅವರು. ಅಲ್ಲಿಂದ ನೇರವಾಗಿ ನಟ ವಿಜಯ್ ಅವರ ಮನೆಗೆ ಚೆನ್ನೈಗೆ ಬಂದು ಭೇಟಿಯಾಗಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಈಗ ಇರುವಂತಹ ಕುತೂಹಲದ ವಿಚಾರ ಏನು ಅಂತ ಹೇಳಿದ್ರೆ, TVK ಪಕ್ಷದಿಂದ ನಟ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾರೆ. ಅದು ತಿರುಚಿ ಈಸ್ಟ್ ಮತ್ತು ಪೆರಂಬದೂರು. 2 ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರು ಗೆದ್ದಿದ್ದಾರೆ. ಹೀಗಾಗಿ 2 ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಂದು ಕ್ಷೇತ್ರಕ್ಕೆ ಮತ್ತೆ ಚುನಾವಣೆ ಆಗಬೇಕಾಗತ್ತೆ. ನಟ ವಿಜಯ್ ಅವರು ಪೆರಂಬದೂರು ಕ್ಷೇತ್ರವನ್ನು ಉಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ತಿರುಚಿ ಈಸ್ಟ್ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಲ್ಲಿ ಮತ್ತೆ ಎಲೆಕ್ಷನ್ ಆಗತ್ತೆ. ಎಲೆಕ್ಷನ್ ಆಗ್ತಾ ಇರುವಂತಹ ಕಾರಣದಿಂದ ಆ ಒಂದು ಕ್ಷೇತ್ರಕ್ಕೆ TVK ಪಕ್ಷದಿಂದ ಸ್ಪರ್ಧೆಯಾಗಿ ತ್ರಿಷಾ ಕೃಷ್ಣನ್ ಅವರನ್ನೇ ಇಳಿಸಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ತ್ರಿಷಾ ಕೃಷ್ಣನ್ ಅವರು ಶೀಸ್ ಅ ಹೀರೋಯಿನ್, ವೆರಿ ಫೇಮಸ್ ಹೀರೋಯಿನ್, ನಟಿ. ಅದೇ ಜನಪ್ರಿಯತೆ ಮೇಲೆಗೆ ಅದೇ ನಟ ವಿಜಯ್ ಅವರು ಈಗಾಗಲೇ CM ಆಗ್ತಾರೆ, ಗೆದ್ದಿರುವಂತಹ ಕಾರಣಕ್ಕೆ ಅದೇ ಒಂದು ಜನಪ್ರಿಯತೆ ಮೇಲೆ ತ್ರಿಷಾ ಕೃಷ್ಣನ್ ಅವರು ಕೂಡ ತಿರುಚಿ ಈಸ್ಟ್ ಕ್ಷೇತ್ರದಿಂದ ಗೆದ್ದೇ ಗೆಲ್ತಾರೆ ಅನ್ನುವಂಥ ಬಹುದೊಡ್ಡ ವಿಶ್ವಾಸ ಅವರಲ್ಲಿದೆ. ಹೀಗಾಗಿ ಅವರು ಗೆದ್ದಂಥ ನಂತರದಲ್ಲಿ ತಮಿಳುನಾಡಿನ ಸರ್ಕಾರದ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಅಧಿಕಾರವನ್ನು ಹಿಡಿತಾರೆ. ಉಪಮುಖ್ಯಮಂತ್ರಿಯಾಗಿ DCM ಆಗಿ ತ್ರಿಷಾ ಕೃಷ್ಣನ್ ಅವರು ಅಧಿಕಾರಕ್ಕೆ ಏರ್ತಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ, ರಾಜಕೀಯ ವಲಯದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಹಾಗೇನಾದರೂ ಆಗ್ಬಿಟ್ರೆ ಒಂದರ್ಥದಲ್ಲಿ ಇವರಿಬ್ಬರ ಜೋಡಿ ಖಂಡಿತವಾಗಿಯೂ ತಮಿಳುನಾಡಿನ ರಾಜಕೀಯದಲ್ಲಿ ಮೋಡಿ ಮಾಡುವುದರಲ್ಲಿ ಬೇರೆ ಸಂಶಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಭಾಗ. ಆದರೆ ಇನ್ನೊಂದೆಡೆ ರಾಜಕೀಯ ವಿಶ್ಲೇಷಣೆಯನ್ನು ನೋಡ್ತಾ, ಅಂದರೆ ಈ ವೋಟಿಂಗ್ ರೇಟ್ ಏನಿದೆ, ಯಾವ ರೀತಿಯಲ್ಲಿ ಮತಗಳು ವಿಜಯ್ ಅವರ ಪಕ್ಷಕ್ಕೆ ಬಿದ್ದಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಏನಾದರೂ 10 ವರ್ಷಗಳಿಂದ ಅಧಿಕಾರದಲ್ಲಿರುವಂಥ DMK ಏನಿತ್ತು ಅದರಲ್ಲಿ ಬದಲಾವಣೆಯನ್ನು ಬಯಸಿದ್ದರೆ, ಟ್ರೆಡಿಷನಲ್ ವೋಟರ್ಸ್ ಏನಾದರೂ TVKಗೆ ಏನಾದರೂ ಮತ ಕೊಟ್ಟು ಬಿಟ್ಟಿದ್ದರೆ ಖಂಡಿತವಾಗಿಯೂ ಅವರು ಡಿಫ್ರೆನ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಅರ್ಥ ಅಂತ ಹೇಳಲಾಗ್ತಾ ಇದೆ. ಅಥವಾ ಟ್ರೆಡಿಷನಲ್ ವೋಟರ್ಸ್ TVK ವೋಟ್ ಮಾಡದೆ ಬರೀ ಈ ಜೆನ್ಸಿ ವೋಟ್ಸ್ ಏನಾದರೂ, ಅಂದರೆ ಈಗಿನ ಯೂತ್ಸ್ ಬಹಳ ಜೋಶಲ್ಲಿ ಏನೋ ಒಬ್ಬ ನಟನ ಇಷ್ಟಪಟ್ಟಿದ್ದೀವಿ ಅಂತ ಅವ್ರಿಗೆ ಏನಾದ್ರು ವೋಟ್ ಹಾಕಿಬಿಟ್ಟಿದ್ರೆ ಖಂಡಿತ ವಿಜಯ್ ಏಕ್ ಬಾರ್ಕ ಸುಲ್ತಾನ್ ಆಗ್ತಾರೆ. ಯಾಕೆಂದರೆ ರಾಜಕೀಯದ ಯಾವುದೇ ಥರದ ಅನುಭವ ವಿಜಯ್ಗಿಲ್ಲ.
ಹೀಗಾಗಿ ಅದರಲ್ಲೂ ಕೂಡ ಒಂದು ರೀತಿ ಐಷಾರಾಮಿ ಜೀವನವನ್ನು ನಡೆಸಿರುವಂತಹ ವಿಜಯ್ ಈ ರೀತಿಯಾಗಿ ರಾಜಕೀಯದಲ್ಲಿ ಎಲ್ಲರ ಜೊತೆಗೆ ಬೆರೆತು ಮಾಡಿ ಜೀವನವನ್ನು ನಡೆಸುವಂಥದ್ದು, ರಾಜಕೀಯ ನಡೆಸುವಂಥದ್ದು ಅಷ್ಟು ಸುಲಭದ ಹಾದಿ ಇಲ್ಲ. ಇಫ್ ಇನ್ ಕೇಸ್ ಜೆನ್ಸಿ ವೋಟ್ಸ್ ಬಿದ್ದೇನಾದ್ರು ವಿಜಯ್ ಗೆದ್ದಿದ್ದರೆ ಖಂಡಿತ ಇದು ಒಂದೇ ಟರ್ಮ್ ವಿಜಯ್ ಇರ್ತಾರೆ ಮತ್ತೊಂದು ಬಾರಿ. ಯಾಕೆಂದರೆ ಒಂದು ಬಾರಿ ಅವಕಾಶ ಕೊಟ್ಟಂಥವ್ರು ಇನ್ನೊಂದು ಬಾರಿ ಅವಕಾಶ ಕೊಟ್ಟಿಲ್ಲ ತಮಿಳುನಾಡಿನ ಹಿಸ್ಟ್ರಿ ನೋಡೋದಾದರೆ, ನಾವು ಗವರ್ನೆನ್ಸ್ ಹಿಸ್ಟ್ರಿನ ನೋಡೋದಾದರೆ. ಹೀಗಾಗಿ ವಿಜಯ್ ಅವರ ಅಧಿಕಾರ ಸರ್ಕಾರ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.